ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆಲ್ದಾಳ ಗ್ರಾಮದ ಜನತೆಗೆ ಕುಡಿಯಲು ಕಲುಷಿತ ನೀರೇ ಗತಿ. ಶಹಾಪುರ ತಾಲೂಕಿನ ಕಕ್ಕಸಗೆರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಆಲ್ದಾಳ ಗ್ರಾಮದಲ್ಲಿ ಕುಡಿಯಲು ಕಲುಷಿತ ನೀರೇ ಗತಿಯಾಗಿದೆ. ಈ ಗ್ರಾಮಕ್ಕೆ ಹೇಳೋರು ಕೇಳೋರು ಯಾರು ಇಲ್ಲದಂತೆ ಸುಮಾರು 16 ವರ್ಷದ ಹಳೆಯ ಪೈಪ್ಲೈನ್ ಆಗಿದ್ದು 2006-7ರಲ್ಲಿ ನಿರ್ಮಿಸಲಾದ ಕುಡಿಯುವ ನೀರಿನ ಟ್ಯಾಂಕ್ ದುಸ್ಥಿತಿಗೂ ತಲುಪಿದೆ. ಇಲ್ಲಿ ಅನೇಕ ಪಕ್ಷಿಗಳು, ಕಸ ಕಡ್ಡಿ, ಹುಳುಗಳು ಹುಟ್ಟಿಕೊಂಡಿದೆ. ಹಿಂದೆ ಮನೆಯ ನಲ್ಲಿಗಳಲ್ಲಿಯೂ ಕೂಡ ಹುಳುಗಳು ಬಂದಿದ್ವು. ಆದರೂ ಕೂಡ ಅಂದಿನ ಅಧಿಕಾರಿಗಳು ಕೇವಲ ಟ್ಯಾಂಕ್ ಸ್ವಚ್ಛತೆ ಮಾಡಿ ಕೈ ತೊಳೆದುಕೊಂಡಿದ್ದು ಅನುಮಾನಕ್ಕೆ ಎಡೆ ಮಾಡಿಕೊಂಡಿದೆ. ಇನ್ನು ಅಂದಿನ ಕೆಲವು ಅಧಿಕಾರಿಗಳು ಹೊಸ ಜೆಜಿಎಂ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದು ಸರಿಯಾಗಿ ಆಗಿಲ್ಲ. ಅದ್ರ ಬಗ್ಗೆನೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಇನ್ನು ಅದೆಷ್ಟೋ ಮನೆಗಳಿಗೆ ನಲ್ಲಿನೇ ಕೊಡಿಸದೇ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇಷ್ಟು ವರ್ಷವಾದರೂ ಕೂಡ ಒಂದೇ ದಿನ ಹೊಸ ಪೈಪ್ಲೈನ್ ಆಗಿಲ್ಲ. ಆದರೆ ಪಂಚಾಯತ್ ಅನುದಾನದಲ್ಲಿ ಮಾತ್ರ ಅದಕ್ಕೆ ಅಂತಾನೆ ಸುಮಾರು 10ರಿಂದ 15 ಲಕ್ಷ ರೂಪಾಯಿಗಳು ಖರ್ಚು ಆಗಿದೆ ಅಂತ ಅಧಿಕಾರಿಗಳ ದಾಖಲಾತಿಗಳಲ್ಲಿ ದಾಖಲಿಸಿದ್ದು ಮಾತ್ರ ಆಶ್ಚರ್ಯವಾಗಿದೆ. ಇವತ್ತು ಗ್ರಾಮ ಕುಡಿಯುವ ನೀರಿನ ಪೈಪ್ನಲ್ಲಿ ಕಸ, ಪಕ್ಷಿಗಳ ಗೆರೆಗಳು ಬಂದಿದ್ದು ಇಡೀ ಪೈಪ್ ಜಾಮ್ ಆಗಿದೆ. ಆದ್ದರಿಂದ ಬರುವ ನೀರು ವಾಸನೆ ಚರಂಡಿಗೆ ನೀರಿನಂತೆ ಭಾಸವಾಗ್ತಾ ಇದೆ. ಹಿಂದೆ ಸರ್ಕಾರದಿಂದ ಪ್ರತಿ ಹಳ್ಳಿಗೂ ಬಂದಂತಹ RO ಪ್ಲಾಂಟ್ಗಳು ಕೇವಲ ಹೆಸರಿಗೆ ಮಾತ್ರ ಅನ್ನುವಂತಾಗಿದೆ. ಹಿಂದೆ ಇದರ ವಿಷಯವಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳವರೆಗೂ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ. ಎಲ್ಲ ಅಧಿಕಾರಿಗಳ ಗಮನದಲ್ಲಿ ಈ ಗ್ರಾಮ ಇಲ್ಲದಂತೆ ಕಾಣುತ್ತೆ. ಗ್ರಾಮಕ್ಕೆ ಸರಿಯಾಗಿ ವಿದ್ಯುತ್ ಪೂರೈಕೆ ಇಲ್ಲ. ಅದು ಕೂಡ ಅರ್ಧ ಗ್ರಾಮಕ್ಕೆ ವಿದ್ಯುತ್, ಇನ್ನು ಅರ್ಧ ಗ್ರಾಮ ಕತ್ತಲಲ್ಲಿ ಕಳೆಯುವ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳೇ ಕರೆ ಮಾಡಿದ್ರೆ ನೀವು ಬಿಲ್ ಕಟ್ಟಲ್ಲ, ಅದಕ್ಕೆ ವಿದ್ಯುತ್ ಇಲ್ಲ ಎನ್ನುವ ಮಾತು ಮಾತ್ರ ಹೇಳ್ತಾರೆ. ಊರಲ್ಲಿ ಟಿಸಿ ರಿಪೇರಿ ಬಂದ್ರೆ ಊರಲ್ಲಿ ಮನೆಗೂ ಪಟ್ಟಿ ಎತ್ತು ತಂದು ಗುಡಿಸುವ ಪರಿಸ್ಥಿತಿ ಈ ಗ್ರಾಮಕ್ಕೆ ಬಂದಿದೆ. ಅಂದ್ರೆ ಎಂಥ ಕಾಲದಲ್ಲಿ ಇದ್ದೀವಿ ಅನ್ನೋದು ಆಶ್ಚರ್ಯವಾಗಿದೆ. ಒಟ್ಟಿನಲ್ಲಿ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಕರ್ಯವೇ ಇಲ್ಲದಂತಾಗಿದೆ. ಮುಂದಿನ ದಿನದಲ್ಲಿ ಅಧಿಕಾರಿಗಳೇ ಗ್ರಾಮಕ್ಕೆ ಭೇಟಿ ನೀಡಿ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕಾಗಿದೆ ಅಂತ ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಯುವ ಘಟಕದ ಅಧ್ಯಕ್ಷರು ಆದ ವೆಂಕಟೇಶ್ ನಾಯ್ಕ ಆಲ್ದಾಳ ಆಗ್ರಹ ಮಾಡಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.